ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್. ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಬಿರಿಯಾನಿ ಮಾಡ್ತಾಯಿದ್ದೆ. ಎಗ್ ಬಿರಿಯಾನಿ ಮಾಡ್ಕೋತಾ ಇದ್ದೆ. ನಮ್ಮ ಮನೆಯವರು ಎದ್ದೊಳೋದು ಸ್ವಲ್ಪ ಲೇಟ್ ಆಗಿತ್ತು, ಸೊ ಇನ್ನೂ ನಾನ್ ವೆಜ್ ತಂದಿರಲಿಲ್ಲ. ತಂದಿದ್ದರೆ ಗ್ಯಾರಂಟಿ ಮಾರ್ನಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ ಅಥವಾ ಚಿಕನ್ ಅಥವಾ ಮಟನ್ ಬಿರಿಯಾನಿನೇ ಮಾಡೋದು. ಅವ್ರು ಇರಲಿಲ್ವಲ್ಲ, ಸೊ ಮನೇಲಿ ಎಗ್ಗಿತ್ತು ಸರಿ ಅಂತ ಹೇಳಿ ಎಗ್ ಬಿರಿಯಾನಿನೇ ಮಾಡಿಕೊಂಡು. ಬಿರಿಯಾನಿ ಅಂತ ಹೇಳ್ತಿದ್ದಂಗೆ ಯಾವತ್ತೇ ಆಗಲಿ ನನ್ನ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ಯೂಶಲಿ ನಾನು ಬಿರಿಯಾನಿಗೆ ಅಂತ ಹೇಳಿ ಸಪ್ರೇಟ್ ಬಿರಿಯಾನಿ ಪೌಡರ್ ಆಗಲಿ ಬಿರಿಯಾನಿ ಮಸಾಲ ಆಗಲಿ ಯಾವುದು ಎಕ್ಸ್ಟ್ರಾ ಹಾಕಲ್ಲ. ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಎಗ್ ಬಿರಿಯಾನಿ ಆಯಿತು. ಮಧ್ಯಾಹ್ನಕ್ಕೆ ಚಿಕನ್ ತಂದಿದ್ರು. ಚಿಕನಲ್ಲಿ ನಾನು ಚಿಕನ್ ಫ್ರೈ ಹಾಗೆ ಸಾಂಬಾರು ಮಾಡಿ ಮುದ್ದೆ ರೈಸ್ ಮಾಡ್ಕೊಂಡಿದ್ದೆ. ಬೇಗ ಆಗಬೇಕಿತ್ತು, ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅವತ್ತು. ಆದ್ದರಿಂದ ಬೇಗ ಮಾಡಲಿ ಅಂತ ಹೇಳಿ ಸಿಂಪಲ್ಲಾಗಿ ಫ್ರೈ ಸಾರು ಹಾಗೆ ಮುದ್ದೆ ರೈಸ್ ಮಾಡಿಕೊಂಡೆ. ಯೂಶಲಿ ನಮ್ಮಲ್ಲಿ ಏನೇ ಮಾಡಲಿ ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡಿದ್ರೂ ಕೂಡ ಫ್ರೈ ಅಥವಾ ಏನಾದರೂ ಸೈಡ್ ಡಿಶ್ ಇರಲೇಬೇಕು. ಒಂದೊಂದು ವಾರ ಒಂದೊಂದು ರೆಸಿಪಿ ಮಾಡ್ತೀನಿ. ಸೇಮ್ ಮೆನು ಅಂತ ಏನಿಲ್ಲ, ಬಟ್ ಸಾಂಬಾರು ಮಾತ್ರ ಡಿಫಾಲ್ಟ್ ಇದ್ದೇ ಇರುತ್ತೆ. ಯಾಕಂದರೆ ಮುದ್ದೆಗೆ ಬೇಕೇ ಬೇಕಲ್ವ. ಆದ್ದರಿಂದ ಸಾಂಬಾರು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಮಾಡೇ ಮಾಡ್ತೀವಿ. ಅದರ ಜೊತೆಗೆ ಫ್ರೈ ಐಟಮ್ ಅಥವಾ ಡ್ರೈ ಐಟಮ್ ಕಬಾಬ್ ಫ್ರೈ ಬೇರೆ ಥರ ಏನಾದರೂ ಒಂದು ಡ್ರೈ ಐಟಮ್ ಸೈಡ್ ಡಿಶ್ ಮಾಡಿರ್ತೀನಿ. ಇವತ್ತು ಫ್ರೈ ಮಾಡಿ ಸಾಂಬಾರು ಮಾಡಿದ್ದೆ. ಬೆಳಗ್ಗೆ ಎಗ್ ಬಿರಿಯಾನಿ ಮಾಡಿದ್ದೆ. ಮುದ್ದೆ ಕೂಡ ಇವಾಗ ತೊಳಸ್ಕೋತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಸಿಪಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸಂಡೇ ಈಸ್ ನಾನ್ ವೆಜ್ ಡೇ. ನಮ್ಮ ಮನೆಯಲ್ಲಿ ಯಾರು ಏನೇ ಮಾಡಿದ್ರು ಸಂಡೇ ನಾನ್ ವೆಜ್ ಇದ್ದೇ ಇರುತ್ತೆ. ಎಕ್ಸೆಪ್ಟ್ ಈ ಹಬ್ಬ ಹರಿದಿನ ಪೂಜೆ ಫಂಕ್ಷನ್ಸ್ ಅಂತ ಏನಾದರೂ ಇದ್ದರೆ ಅವತ್ತಿನ ದಿನ ಮಾತ್ರ ಸ್ಕಿಪ್ ಆಗುತ್ತೆ ಹೊರತು ಎವ್ರಿ ಸಂಡೇ ನಮ್ಮ ಮನೇಲಿ ಯೂಶಲಿ ನಾನ್ ವೆಜ್ ಮಾಡೇ ಮಾಡ್ತೀವಿ. ಅಡುಗೆ ಎಲ್ಲ ಆಯಿತು. ಮುದ್ದೆ ಕೂಡ ತೊಳಸ್ಕೋತಾ ಇದ್ದೀನಿ. ಯೂಶಲಿ ನನ್ನ ಸಂಡೇ ಹೀಗೆ ಇರುತ್ತೆ. ಸಂಡೇ ಈಸ್ ಲೇಝಿ ಡೇ, ಬಟ್ ನಾನ್ ವೆಜ್ ಅಂತೂ ಪಕ್ಕಾ ಇದ್ದೇ ಇರುತ್ತೆ. ನಮ್ಮ ಮನೆಯವರು ಕೂಡ ಬಂದು ಚೆಕ್ ಮಾಡ್ತಾರೆ ಎಲ್ಲ ಆಗಿತ್ತಾ ಟೇಸ್ಟ್ ಮಾಡೋಣ ಅಂತ ಹೇಳಿ. ಅವರೆಲ್ಲೋ ಅರ್ಜೆಂಟ್ ಹೊರಗಡೆ ಹೋಗಬೇಕಿತ್ತು, ಸೊ ಅದಕ್ಕೆ ನಾನು ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇವರು ಚೆಕ್ ಮಾಡಿದ್ರು, ಇನ್ನೂ ಪ್ರೆಷರ್ ಇಳಿತಾ ಇರಲಿಲ್ಲ. ತಂದುಕೊಟ್ಟು ಒಂದು ಹಾಫ್ ಆನ್ ಅವರಲ್ಲೇ ಬೇಗ ಆಯ್ತಾ ಅಂತ ಕೇಳ್ತಾನೆ ಇದ್ದರು. ಇನ್ನೂ ಇಲ್ಲ ಅಂತ ಹೇಳಿ ಕಳಿಸ್ದೆ. ಏನು ಮಾಡೋದು, ಅವ್ರಿಗೂ ಅರ್ಜೆಂಟ್ ಇರುತ್ತಲ್ಲ, ಎಲ್ಲರೂ ಹೋಗಬೇಕಿರುತ್ತೆ ಬರಬೇಕಿರುತ್ತೆ. ಸೊ ಹಾಗಾಗಿ ಅರ್ಜೆಂಟ್ ಮಾಡ್ತಾರೆ. ನಿಮ್ಮ ಮನೆಯಲ್ಲೂ ಹೀಗೇನಾ? ಇವಾಗಷ್ಟೇ ನಾನ್ ವೆಜ್ ತಂದುಕೊಟ್ಟಿರ್ತಾರೆ ಫ್ರೆಶ್ಶಾಗಿ ತಂದುಕೊಟ್ಟು ಒಂದು ಹಾಫ್ ಆನ್ ಅವರ್ ಆಗಿ ಮಾಡಿಲ್ಲ ಅಂತಂದರೆ ಬಂದು ನೋಡ್ತಿರ್ತಾರೆ ಎಲ್ಲರೂ ಅರ್ಜೆಂಟ್ ಇದ್ದರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಹೇಳಿ. ನಮ್ಮ ಮನೇಲಿ ಸಂಡೇ ನಾನ್ ವೆಜ್ ಡೇ. ನಿಮ್ಮ ಮನೇಲೂ ಕೂಡ ಎವ್ರಿ ಸಂಡೇ ನಾನ್ ವೆಜ್ ಡೇ ಆಗಿರುತ್ತಾ, ಅಥವಾ ನೀವು ಒನ್ ಟೈಮ್ ಏನಾದ್ರು ನಾನ್ ವೆಜ್ ಮಾಡ್ಕೋತೀರಾ? ನೀವು ಕೂಡ ನಾನ್ ವೆಜ್ ಪ್ರಿಯರಾ ಅಂತ ತಿಳಿಸಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನೀವು ಆ ರೀತಿ ತಿಳಿಸಿ ಹೇಳೋದ್ರಿಂದ ನನಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ. ಸೊ ನಮ್ಮಿಬ್ಬರಿಗೆ ಇಂಟ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯೂಶಲಿ ನಮ್ಮ ಗೌಡ್ರ ಬಳಗದಲ್ಲಿ ಮಾಡೂಟ ಅಂತೂ ಇದ್ದೇ ಇರುತ್ತೆ. ಬಾಡೂಟ ಇಲ್ಲದಿರೋ ಮನೆಯೇ ಇಲ್ಲ ಅಂದ್ಕೊತೀನಿ. ನಮ್ಮ ಮನೆಯಲ್ಲೂ ಅಷ್ಟೇ ವೆಜ್ಜು ಅಥವಾ ಸ್ವೀಟ್ ಐಟಮ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನ್ ವೆಜ್ಜೇ ಮಾಡೋದು ಸ್ವಲ್ಪ ಜಾಸ್ತಿ ಏನು, ವಾರದಲ್ಲಿ 2 ದಿನ ಕಂಪಲ್ಸರಿ ನಾನ್ ವೆಜ್ ಇರಲೇಬೇಕು ನಮ್ಮ ಮನೆಯಲ್ಲಿ. ಇನ್ನು ನಾನ್ ವೆಜ್ ಮಾಡಿರೋದು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಉಳಿದಿದ್ರೆ ಅವತ್ತಿನ ದಿನವೂ ತಿಂತಾರೆ. ಇದ್ರ ಮಧ್ಯೆ ಅಲ್ಲಿ ಇಲ್ಲಿ ಹೋದಾಗ ನಮ್ಮ ಮನೇಲಿ ಅಲ್ಲಿ ಇಲ್ಲಿ ಎಲ್ಲರೂ ಕಬಾಬ್ ಆಗಲಿ ಏನಾದರೂ ಸೈಡ್ ಡಿಶಸ್ ಆಗಲಿ ಏನಾದರೂ ತಿನ್ಕೊಂಡು ಬಂದೇ ಬರ್ತಾರೆ. ವೆಜ್ ಅಂತಂದರೆ ಮನೆಯಲ್ಲಿ ಎಣಿಸೋದು ಜಾಸ್ತಿ, ಅಯ್ಯೋ ಇದಾ ಅಂತ. ಬಟ್ ನಾನ್ ವೆಜ್ ಅಂದರೆ ಚೆನ್ನಾಗೇ ಇರುತ್ತೆ, ನಾವು ಚೆನ್ನಾಗೇ ಮಾಡ್ತೀವಲ್ವಾ. ಸೊ ಹಾಗಾಗಿ ನಾನ್ ವೆಜ್ ಅಂದರೆ ಚೆನ್ನಾಗೇ ತಿಂತಾರೆ, ಏನೂ ಹೇಳಲ್ಲ. ಹೀಗಾಗಿತ್ತು ನಮ್ಮದು ಸಂಡೇ. ಎಲ್ಲ ಆಯಿತು, ಅಡುಗೆ ಎಲ್ಲ ಆಗಿತ್ತು. ನಮ್ಮ ಮನೆಯವರು ಕೂಡ ಬಾಗಿಲಿಗೆ ಹೋಗಿ ನಿಂತಿದ್ರು. ನಾನು ಅಲ್ಲಿಗೆ ನಿಲ್ಲಿಸಿ ಅವ್ರನ್ನ ಕರೆದು ಊಟಕ್ಕೆ ಇಟ್ಬಿಟ್ಟು ಊಟ ಮಾಡಿಸಿ ಕಳಿಸಿದೆ. ನನಗೆ ಯೂಶಲಿ ಅಡುಗೆ ಕೆಲಸ ಎಲ್ಲ ಆದಮೇಲೆ ನಾನು ಹಾಗೆ ಇಮಿಡಿಯೇಟಾಗಿ ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದನ್ನೇ ಸ್ಮೆಲ್ ಇರುತ್ತೆ, ಜಿರಳೆ ಕೂಡ ಬರುತ್ತೆ ಜಾಸ್ತಿ ಅನ್ನೋ ಕಾರಣಕ್ಕೋಸ್ಕರ. ಸಾಂಬಾರೆಲ್ಲ ಮಾಡಿ ಅದನ್ನು ಚೆನ್ನಾಗಿ ಕುದಿಸಿರ್ತೀವಲ್ಲ, ಸೊ ಅದೊಂಚೂರು ಗೋಡೆಗೆ ಅಲ್ಲಿ ಇಲ್ಲೆಲ್ಲ ಎಗರಿರುತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ನಾನು ಯೂಶಲಾಗಿ. ಪ್ರತಿದಿನವೂ ಪ್ರತಿ ಹೊತ್ತು ಅಷ್ಟೇ
ನಾನು ಒಂದೊಂದು ಸತಿ ಅಡುಗೆ ಮಾಡಿದಾಗೂ ಕ್ಲೀನಾಗಿ ಸ್ಟವ್ ಆಗಿರಲಿ, ಅಡುಗೆ ಮನೆ ಕಟ್ಟೆ ಆಗಿರಲಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯೂಶ್ವಲಿ ಆ್ಯಕ್ಚುಲಿ ಹೇಳ್ತಾರೆ ಬಿಸಿ ಇದ್ದಾಗ ಸ್ಟವ್ ಒರೆಸ್ಬಾರ್ದು ಅಂತ ಹೇಳಿ. ಬಟ್ ಅದು ಹಾಗೆ ಬಿಟ್ಬಿಟ್ರೆ ಮತ್ತೆ ಅದನ್ನ ಕೆಲಸ ಎಲ್ಲ ಮುಗ್ದಿದ ತಕ್ಷಣ ಊಟ ಮಾಡಿದ್ಮೇಲೆ ನಾನು ಮತ್ತೆ ಕ್ಲೀನ್ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಸೊ ಹಾಗಾಗಿ ಎಲ್ಲ ಊಟ ಆಗಿ ಎಲ್ಲ ಕ್ಲೀನ್ ಆಗಿದ ತಕ್ಷಣವೇ ವಾಶು ಮಾಡಿ ಇಟ್ಬಿಡ್ತೀನಿ. ಇದು ನನ್ನ ಮೊದಲಿಂದನೂ ಫಾಲೋ ಮಾಡ್ಕೊಂಡು ಬಂದಿರೋಂತಹ ರೂಟೀನ್. ಯೂಶ್ವಲಿ ನಾನು ಹೀಗೆ ಮಾಡೋದು ಸಂಡೇಸ್. ಎಲ್ಲ ಆಯಿತು ಅಡುಗೆ. ಸ್ಟವ್ ಮೇಲೆ ಒಂಚೂರು ಸಾಂಬಾರು ಒಂಚೂರು ಸ್ಪಿಲ್ ಆಗೋಗಿತ್ತು. ಸೊ ಅದರಿಂದ ತಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತಾಯಿದ್ದೀನಿ. ಸ್ಟವ್ ಪ್ಲೇಟ್ ಅದನ್ನು ಎಲ್ಲ ವಾಶ್ ಮಾಡ್ಕೊತೀನಿ. ಇಲ್ಲಾಂದರೆ ಜಸ್ಟ್ ಒಂದು ವೆಟ್ ಕ್ಲಾತಿಂದ ನೀಟಾಗಿ ಒರೆಸ್ಕೋತೀನಿ ಅಷ್ಟೇ. ಫ್ರೈ ಆಗಿತ್ತು, ಸಾಂಬಾರಾಗಿತ್ತು, ಮುದ್ದೆ ಆಗಿತ್ತು, ವೈಟ್ ರೈಸ್ ಕೂಡ ಆಗಿತ್ತು, ರಸಮ್ ಕೂಡ ಒಂಚೂರು ಮಾಡಿದ್ದೆ. ಜೊತೆಯಲ್ಲಿ ಎಗ್ ಬಿರಿಯಾನಿ ಬೆಳಗ್ಗೆ ಮಾಡಿದ್ದು, ಇನ್ನೊಂದು ಸ್ವಲ್ಪ ಬಿರಿಯಾನಿ ರೈಸ್ ಮಾತ್ರ ಉಳಿದಿತ್ತು. ಎಗ್ಸ್ ಎಲ್ಲ ಖಾಲಿ ಆಗಿತ್ತು. ಇದಿಷ್ಟ ಆಗಿತ್ತು ಇವತ್ತು ಸಂಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್. ಸೊ ಮಧ್ಯಾಹ್ನ ಲಂಚಿಗೆ ಏನೇನಿತ್ತು ಅಂತ ನೋಡಿಸ್ತಾ ಇದ್ದೀನಿ. ನೋಡಿ, ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ, ಹಾಗೆ ನೆಕ್ಸ್ಟು ಚಿಕನ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಇದು ಗಿರಿರಾಜ ಕೋಳಿದು ಸಾಂಬಾರು, ಜೊತೆಗೆ ಒಂದು ಸ್ವಲ್ಪ ಮುದ್ದೆ, ಹಾಗೆ ಇದರಲ್ಲಿ ವೈಟ್ ರೈಸ್ ಇದೆ, ಇದರಲ್ಲಿ ಮೊಸರು ಬಜ್ಜಿ, ಹಾಗೆ ಎಗ್ ಬಿರಿಯಾನಿ ನಾನು ಏನು ಮಾಡಿದ್ದೆ ಬೆಳಿಗ್ಗೆ ಅದ್ರ ಸ್ವಲ್ಪ ರೈಸ್ ಮಿಕ್ಕಿತ್ತು. ಸೊ ಅದನ್ನು ಒಂದು ಟಪ್ಪರ್ವೇರ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಇದಿಷ್ಟು ಆದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆದಮೇಲೆ ಸಂಜೆ ಅಷ್ಟೊತ್ತಿಗೆ ನಮ್ಮ ತೋಟದಲ್ಲಿ ಶಾಮಂತಿ ಹೂವು ಇತ್ತಲ್ಲ, ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ತೋರಿಸಿದ್ದೆ ನಮ್ಮ ಶಾಮಂತಿ ಗಿಡ ಇದೆ ಅಂತ ಹೇಳಿ. ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ರು, ಯಾಕಂದರೆ ರೇಟ್ಸ್ ಕೂಡ ಕಡಿಮೆ ಆಗಿದೆ. ಈಗ ಅಮಾವಾಸ್ಯೆ ಬಂತಿಲ್ವ, ಪಿತೃಪಕ್ಷ ಅಮಾವಾಸ್ಯೆ ಇದೆ. ಸೊ 15 ಡೇಸು ಯೂಶ್ವಲಿ ಹೂವು ರೇಟ್ ಅಷ್ಟು ಹೋಗಲ್ಲ, ರೇಟ್ ತುಂಬ ಕಮ್ಮಿ ಇತ್ತು. ಸೊ ನಾವು ನೆಕ್ಸ್ಟ್ ಬೆಳೆ ಇಡೋದಕ್ಕೂ ಕೂಡ ಟೈಮ್ ಆಗಿತ್ತು ಅಂತ ಹೇಳಿ ಅದೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ರು. ಸೊ ಹೂವು ಎಲ್ಲ ಸಿಗುತ್ತೆ ಅಂತ ಹೇಳಿ ಹೋಗಿ ಹೂವು ಎಲ್ಲ ಕಿತ್ಕೊಂಡು ಬಂದಿದ್ವಿ. ನಾನು ಸ್ವಲ್ಪ ನಮ್ಮ ಅತ್ತೆ ಕೂಡ ಬಂದಿದ್ರು ನನ್ನ ಜೊತೆ. ನಾವಿಬ್ಬರು ಹೋಗಿ ಹೂವು ಎಲ್ಲ ಒಂದು ಸ್ವಲ್ಪ ಕಿತ್ಕೊಂಡು ಬಂದಿದ್ದೆ. ಹಾಗಾಗಿ ನಮ್ಮನೇಲೂ ಅಮಾವಾಸ್ಯೆ ಎಲ್ಲ ಮಾಡಬೇಕಲ್ವ, ಪೂಜೆ ಎಲ್ಲ ಮಾಡಬೇಕು. ಸೊ ಅದರಿಂದ ಒಂದಷ್ಟು ಹೂವು ಕಿತ್ಬಿಟ್ಟು ಎಲ್ಲ ಕಟ್ಟಿ ಇಡ್ತಾಯಿದ್ದೆ, ಫ್ರೀ ಇದೆ ಅಂತ ಹೇಳಿ. ನನ್ನ ಮಗಳು ಮಲಗಿದ್ಲು, ಸರಿ ಅವಳು ಎದ್ದೋಳೋಷ್ಟೊತ್ತಿಗೆ ಏನು ಮಾಡಬೇಕು ಅಂತ ಹೇಳಿ ಹೂವು ಎಲ್ಲ ಕಟ್ಟಿ ಎತ್ತಿಡ್ತಾಯಿದ್ದೀನಿ. ಹೂವು ಎಲ್ಲ ನೀಟಾಗಿ ಕಟ್ಟಿ ಒಂದು 5 ಮಾರಷ್ಟು ಹೂವು ಆಗಿತ್ತು. ಅದನ್ನೆಲ್ಲ ಕಟ್ಟಿ ನೀಟಾಗಿ ಸ್ವಲ್ಪ ಟೈಟಾಗಿ ಏರ್ ಹೋಗದಿರೋ ರೀತಿ ನೀಟಾಗಿ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅದು ಬೇಗ ಬಾಡಲ್ಲ, ಹಾಗೆ ಒಣಗಿ ಕೂಡ ಹೋಗಲ್ಲ ಅಂತ ಹೇಳಿ ನೀಟಾಗಿ ಕಟ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಇದಾದಮೇಲೆ ಮಧ್ಯಾಹ್ನದ ಮೇಲೆ ನಮ್ಮ ಚೈತ್ರ ಆಂಟಿ ಅಂತ, ಇವ್ರು ನಮ್ಮ ನೇಬರು, ರಿಲೇಟಿವ್ ಕೂಡ ಆಗಬೇಕು ಇವರು ಬಂದರು. ಸೊ ಗಣೇಶ ಹಬ್ಬಕ್ಕೆ ಕಡುಬು ಮಾಡೋದಕ್ಕೆ ಅಂತ ಹೇಳಿ ಕಣಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕಣಕ ಎಲ್ಲ ಇತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಕಡುಬು ಆದರೆ ಬೇಗ ಖಾಲಿ ಮಾಡಬೇಕು, ಕರ್ಜಿಕಾಯಿ ಆದರೆ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಡ್ಬೋದು, ಆಗಾಗ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಜಿಕಾಯಿನ ಮಾಡ್ಕೋತಾ ಇದ್ವಿ. ಕರ್ಜಿಕಾಯಿಗೆ ಸೇಮ್ ನಾವು ಕಡುಬುಗೆ ಏನು ಹೂರಣ ರೆಡಿ ಮಾಡಿಟ್ವೋ ಅದೇ, ಆದರೆ ಕಡುಬುಗೆ ನಾವು ಹಸಿಕಾಯಿ ಹಾಕ್ಕೋತೀವಿ, ಇದಕ್ಕೆ ಒಣಗಿರೋ ಕೊಬ್ಬರಿ ಹಾಕ್ಕೊತೀವಿ. ಇದನ್ನು ಹಾಕ್ಕೊಂಡು ನಾವು ಕರ್ಜಿಕಾಯಿನ ಮಾಡ್ಕೋತಾ ಇದ್ವಿ. ಈ ರೀತಿ ಮಾಡ್ಕೊತಾ ಇದ್ದೆ. ಆಂಟಿ ಅದನ್ನು ಚಪಾತಿ ಥರ ಪೂರಿ ಥರ ಲಟ್ಸಿ ಕೊಡ್ತಾಯಿದ್ರು. ನಾನು ಅದನ್ನು ಈ ಥರ ಶೇಪ್ ಬರುತ್ತಲ್ಲ ಕಡುಬು ಮಾಡೋದು, ಇದರೊಳಗಡೆ ಹಾಕಿ ಇದಕ್ಕೆ ಜೊತೆಗೆ ಹೂರಣ ಸ್ವಲ್ಪ ಸೇರಿಸಿ ಇದನ್ನು ಶೇಪ್ ಥರ ಮಾಡೋ ಥರ ಹಾಕಿ ಇಡ್ತಾಯಿದ್ವಿ. ನಾನು ಆಂಟಿ ಹೀಗೆ ಮಾತಾಡಿಕೊಂಡು ಅದು ಇದು ಕಾಮಿಡಿ ಮಾಡ್ಕೊಂಡು ನಗಾಡಿಕೊಂಡು ಕರ್ಜಿಕಾಯಿನ ಮಾಡ್ಕೋತಾ ಇದ್ವಿ. ಒಬ್ಬರೇ ಈ ಕೆಲಸ ಎಲ್ಲ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಒಬ್ಬರೇ ಲಟ್ಟಿಸ್ಬೇಕು, ಒಬ್ಬರೇ ಹೂರಣನೂ ಮಾಡ್ಕೋಬೇಕು, ಕಣಕ ರೆಡಿ ಮಾಡ್ಕೊಬೇಕು, ಶೇಪ್ ಮಾಡಬೇಕು, ಆಮೇಲೆ ಕರ್ಕೋಬೇಕು ಎಣ್ಣೆಯಲ್ಲಿ, ಎಲ್ಲ ಒಬ್ಬರೇ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತಲ್ವ. ಅದೇ ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಸಾಥ್ ಕೊಡೋಕ್ಕಿದ್ರೆ ಮಾಡೋ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಎಷ್ಟೇ ಕೆಲಸ ಇದ್ರೂ ಮಾತಾಡ್ಕೊಂಡು ಮಾಡೋದ್ರಿಂದ ಬೇಗ ಕೆಲಸನೂ ಮುಗಿಯುತ್ತೆ ಅಲ್ವಾ. ಈ ರೀತಿ ನಾವಿಬ್ಬರೂ ಸೇರಿ ಮಾತಾಡಿಕೊಂಡು ಹಾಗೆ ಬೇಗ ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ನಿಮಗೇನಾದ್ರು ನಾನು ಕರ್ಜಿಕಾಯಿ ಹೇಗೆ ಮಾಡ್ತೀನಿ ಅನ್ನೋ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನೊಂದಿನ ಕರ್ಜಿಕಾಯಿ ಮಾಡಿದಾಗ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀವಿ. ಈ ರೀತಿ ಎಲ್ಲನೂ ಕರ್ಜಿಕಾಯಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದೊಂದಾಗಿ ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಕೊಂಡಿದ್ದೀನಿ, ಒಂದೇ ಸತಿ ಒಂದು ಸ್ವಲ್ಪ ಜಾಸ್ತಿ ಕರ್ಜಿಕಾಯಿ ಚೆನ್ನಾಗಿ ಕರ್ಕೋಬೋದು ಅಂತ ಹೇಳಿ ಈ ರೀತಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಕರ್ಜಿಕಾಯಿನ ಹಾಕಿಟ್ಕೋತಾ ಇದ್ದೀನಿ.
ಕರ್ಜಿಕಾಯಿ ಬೇಯುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕರ್ಜಿಕಾಯಿ ಮೆತ್ತಗಾಗಲ್ಲ. ಸೊ ಕ್ರಿಸ್ಪಿಯಾಗಿ ಯಾವಾಗೂ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಒಂದು ಸತಿಗೆ ನಾನು 8ರಿಂದ 9 ಕರ್ಜಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕೊಂಡ್ಮೇಲೆ ಬಿಸಿ ಎಣ್ಣೆನ ಈ ರೀತಿ ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ಫ್ಲಿಪ್ ಮಾಡಿಕೊಂಡು ತಿರುಗಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಕೆಂಪಗಾಗೋ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೀವು ಕೂಡ ಹೀಗೆ ಮಾಡ್ತೀರಾ ಮನೆಯಲ್ಲಿ ಕರ್ಜಿಕಾಯಿ? ಒಬ್ಬರೇ ಮಾಡ್ಕೋತೀರಾ ಅಥವಾ ನಿಮಗೂ ಯಾರಾದರೂ ಸಾಥ್ ಕೊಡ್ತಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಕರ್ಜಿಕಾಯಿ ಮಾಡಿದ್ವಿ. ಕರ್ಜಿಕಾಯಿ ಆದಮೇಲೆ ಹಾಗೆ ಇನ್ನೊಂಚೂರು ಹೂರಣ ಮಿಕ್ಕಿತ್ತು. ಸರಿ ಆಯಿತು, ಮೈದಾ ಹಿಟ್ಟು ಖಾಲಿ ಆಯ್ತಲ್ಲ, ಸರಿ ಹೋಗಲಿ ಕಡುಬು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ. ನಮ್ಮ ಅತ್ತೆಗೂ ಕಡುಬು ಅಂದರೆ ತುಂಬ ಇಷ್ಟ. ಕೇಳ್ತಾನೆ ಇದ್ರು, ಸರಿ ಆಯಿತು ಕಡುಬು ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಹೇಳಿ ಕಡುಬು ಕೂಡ ಮಾಡ್ಕೊಂಡ್ವಿ. ಯೂಶಲಿ ಪ್ರತಿ ವರ್ಷ ಕಡುಬಿಗೆ ಅಂತ ಹೇಳಿ ಹೂರಣ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಏನಾದ್ರು ಒಂಚೂರು ಹೂರಣ ಹಾಗೆ ಮಿಕ್ಕಿದ್ರೆ ಕರ್ಜಿಕಾಯಿ ಯೂಶಲಿ ಮಾಡೇ ಮಾಡ್ತೀವಿ. ಹಬ್ಬದ ದಿನ ಕರ್ಜಿಕಾಯಿ ಮಾಡಲ್ಲ ಯೂಶಲಿ. ವರಮಹಾಲಕ್ಷ್ಮಿಗೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಮತ್ತು ಗಣೇಶ ಹಬ್ಬಕ್ಕೆ ಮಾಡಲ್ಲ. ಅಕಸ್ಮಾತ್ ಈ ರೀತಿ ಏನಾದ್ರು ಮಿಕ್ಕಿದ್ರೆ ಹಬ್ಬ ಎಲ್ಲ ಮುಗಿದು ಸ್ವಲ್ಪ ದಿನ ಆದಮೇಲೆ ಈ ರೀತಿ ಕರ್ಜಿಕಾಯಿ ಏನಾದರೂ ಮಾಡ್ಕೋತೀವಿ. ಈಗ ನೋಡಿ ಕರ್ಜಿಕಾಯಿ ಕೆಂಪಗಾಗಿದೆ. ಈ ರೀತಿ ಸಿಮ್ಮಲ್ಲೇ ಇಟ್ಕೊಂಡು ಕೆಂಪಿಗೆ ಬೇಯಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕೆಂಪಿಗೆ ಬೆಂದ ಮೇಲೆ ಇದನ್ನು ಎಣ್ಣೆಯಿಂದ ಹೊರಗಡೆ ತೆಗೆದು ಸಪ್ರೇಟಾಗಿ ಒಂದು ತೂತ್ ಬಟ್ಲಲ್ಲಿ ಹಾಕಿ ಇಟ್ಕೊತೀವಿ. ಇದು ಆರಿದಾದಮೇಲೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಹೀಗೆ ಕ್ರಿಸ್ಪಿಯಾಗಿ ಟೇಸ್ಟ್ ಕೂಡ ಹಾಳಾಗ್ದಿರ ಕರ್ಜಿಕಾಯಿ ಹಾಗೆ ಇರುತ್ತೆ. ಇದಿಷ್ಟು ಆದಮೇಲೆ ಸಂಜೆ ಅಷ್ಟೊತ್ತಿಗೆ ರಾಗಿನ ಒಣಗಿ ಹಾಕಿದ್ವಿ. ನಮ್ಮದೇ ರಾಗಿ ಇದು, ನಾವೇ ಹೊಲದಲ್ಲಿ ಬೆಳೆದಿರೋ ರಾಗಿ. ಇದನ್ನು ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕಿತ್ತು. ರಾಗಿ ಹಸಿಟ್ಟು ಮನೇಲಿ ಖಾಲಿ ಆಗಿತ್ತು ಅಂತ ಹೇಳಿ ರಾಗಿ ಮಾಟೋ ಮಿಷಿನ್ ಇದು. ನೀವು ಯಾವತ್ತಾದರೂ ರಾಗಿ ಮಾಟೋ ಮಿಷಿನ್ನ ನೋಡಿದ್ದೀರಾ? ಅಂದರೆ ರಾಗಿ ಕ್ಲೀನ್ ಮಾಡೋ ಮಿಷಿನ್ನ ನೋಡಿದ್ದೀರಾ? ನೋಡಿ ಈ ರೀತಿಯೇ ಇರುತ್ತೆ ರಾಗಿ ಕ್ಲೀನ್ ಮಾಡೋ ಮಿಷಿನ್. ಇದು ಆದಮೇಲೆ ನೋಡಿ ಈ ರೀತಿ ಈ ಮಿಷಿನ್ ಒಳಗಡೆ ಹಾಕಿದರೆ ಪೌಡರ್ ಆಗುತ್ತೆ, ರಾಗಿ ಹಿಟ್ಟು ರೆಡಿ ಆಗುತ್ತೆ. ಈ ರೀತಿ ಮಿಷಿನಿಗೆ ಬಂದಿದ್ವಿ. ಮಿಷಿನಿಗೆ ಬಂದು ರಾಗಿ ಮಾಡಿಸ್ಕೊಂಡು ರಾಗಿ ಹಿಟ್ಟು ಹಾಕ್ಸ್ಕೊಂಡು ಮನೆಗೆ ಬಂದವು. ಮನೆಗೆ ಬರೋಷ್ಟೊಳಗೆ ನನ್ನ ಮಗಳು ಅವ್ರ ಅಪ್ಪ ಜೊತೆ ಹೋಗಿ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ಲು. ತುಂಬ ದಿನದಿಂದ ಕೇಳ್ತಾನೆ ಇದ್ಲು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ. ಅವರಪ್ಪ ಇವತ್ತು ನಾಳೆ ಅಂತ ಅವ್ರು ಮರೆತೇ ಹೋಗ್ತಿದ್ರು ತೊಗೊಂಡು ಬರೋದನ್ನು. ಇವತ್ತಂತ ಅವಳು ಬಿಡಲೇ ಇಲ್ಲ, ಪಟ್ಟು ಹಿಡಿದು ಕೂತ್ಕೊಂಡಿದ್ಲು. ನನಗೆ ಇವಾಗ ನನ್ನ ಜೊತೆನೇ ಬರಬೇಕು ಅಂತ ಹೇಳಿ ಸರಿ ಅಂತ ಕರ್ಕೊಂಡು ಹೋಗಿ ಡ್ರ್ಯಾಗನ್ ಫ್ರೂಟ್ನ ತಂದುಕೊಟ್ರು. ತಂದುಕೊಟ್ಟಿದ ತಕ್ಷಣ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿ ಫಸ್ಟು ಡ್ರ್ಯಾಗನ್ ಫ್ರೂಟ್ನ ತಿಂತಾಯಿದ್ಲು. ಅವಳಿಗೆ ಇಷ್ಟ ಈ ರೀತಿ ಡಿಫ್ರೆಂಟ್ ಫ್ರೂಟ್ಸ್ ಅಂತೆಲ್ಲ ಟ್ರೈ ಮಾಡೋಕ್ಕೆ, ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರೋದನ್ನು ಟ್ರೈ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾಳೆ ಅವಳು. ಸರಿ ಅಂತ ಹೇಳಿ ಅವರಪ್ಪ ತಂದುಕೊಟ್ಟಿದ್ರು, ತಿಂತಾ ಇದ್ದಾಳೆ. ನೈಟ್ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಆಲ್ರೆಡಿ ಇತ್ತಲ್ವ, ಸಾಂಬಾರು ಫ್ರೈ ಎಲ್ಲ ಹಾಗೆ ಇತ್ತು. ಸೊ ಅದರ ಜೊತೆ ಮುದ್ದೆ ಮತ್ತು ವೈಟ್ ರೈಸ್ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಮುದ್ದೆ ಹಾಗೆ ವೈಟ್ ರೈಸ್ ಮಾತ್ರ ಇದರ ಜೊತೆಗೆ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅನ್ನದ ಜೊತೆ ನಾನ್ ವೆಜ್ ಯೂಶಲಿ ತಣ್ಣಗಾಗಿದ್ರು ಬಿಸಿ ಮಾಡಿಟ್ರು ಅದೇ ತಿಂತಾರೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ನೈಟ್ ಇನ್ನು ಎಕ್ಸ್ಟ್ರಾ ಅಂತ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲೇ ಇದ್ದು ಸಾಕಾಗಿತ್ತು ನನಗೂ. ಈ ರೀತಿ ಫ್ರೈ ಮತ್ತು ಸಾಂಬಾರೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೆ. ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಹಾಗೆ ವೈಟ್ ರೈಸ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಎಕ್ಸ್ಟ್ರಾ ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲ ಮಾಡಿ ಹಾಗೆ ಪಾತ್ರೆಗಳೆಲ್ಲ ಇತ್ತು, ಎಲ್ಲನೂ ಒಂದೇ ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಅಷ್ಟೇ ಆಯಿತು. ಎಲ್ಲ ಬಿಸಿ ಮಾಡಿಕೊಂಡು ಊಟ ಮಾಡಿ ನಾವು ಮಲ್ಕೊಂಡ್ವಿ. ಇದಿಷ್ಟು ಆಗಿತ್ತು ಇವತ್ತಿನ ಸಂಡೇ ವ್ಲಾಗ್. ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ಸಂಡೇ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ನನ್ನ ಚಾನಲಲ್ಲಿ ನನ್ನ ಎಲ್ಲ ವೀಡಿಯೋನೂ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದ್ರ ಮೂಲಕ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.